ಸುದೀಪ್ ಅವ್ರು ಬಂದು ಸ್ಟಾರ್ಟಿಂಗ್ ಅಲ್ಲೇ ದಿನಸಿ ಟಾಸ್ಕ್ ಬಗ್ಗೆ ಸಿಕ್ಕಾಬಡೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ರು. ಈ ದಿನಸಿ ಟಾಸ್ಕ್ ಡಿಸ್ಕಷನ್ ಫುಲ್ ಮೀನಿಂಗ್ಲೆಸ್ ಆಗಿತ್ತು, ಅಂದ್ರೆ ಅರ್ಥನೇ ಇರಲಿಲ್ಲ. ಸೊ ಆ ಟಾಸ್ಕ್ ಗೆ 6 ಜನ ಸೆಲೆಕ್ಟ್ ಮಾಡಬೇಕಿತ್ತು, ಮಾಡಿದ್ರು. ಅದನ್ನ 15 ನಿಮಿಷ ಫುಲ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡೋದು ಏನಿತ್ತು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಭವ್ಯ, ತ್ರಿವಿಕ್ರಮ್, ರಜತ್ ತುಂಬಾ ಟಾಸ್ಕ್ ಗಳು ಆಡಿದ್ರು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಮಿಗ್ದವ್ರಿಗೆ ಅಷ್ಟೊಂದು ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ದಿನಸಿ ಟಾಸ್ಕ್ ಆಡ್ತೀವಿ ಅಂದ್ರು, ಇವ್ರು ಹೋಗಿ ಆಡ್ಲೇಬೇಕು ಅನ್ನೋದಕ್ಕೆ ಅದೇನ್ ಕ್ಯಾಪ್ಟನ್ಸಿದು ಆಗಿರ್ಲಿಲ್ಲ, ಇಮ್ಯುನಿಟಿ ಸಿಗುವಂತದ್ದು ಅಲ್ಲ, ಇಲ್ಲ ಅಂದ್ರೆ ನಾಮಿನೇಷನ್ ಇಂದ ಸೇಫ್ ಆಗೋದು ಅಲ್ಲ. ಅದಕ್ಕೆ ಅವ್ರು ಆಡ್ಲಿ ಬಿಡು ಅಂತ ಇವ್ರು ಬಿಟ್ರು. ಅವ್ರು ಹೋಗಿ ಆಡಿದ್ರು. ಬೇಕಾದ್ರೆ ಮತ್ತೆ ನೀವು ಈ ಸೆಗ್ಮೆಂಟ್ ನ ಇನ್ನೊಂದ್ಸಲ ನೋಡ್ರಿ. ಸುಮ್ನೆ ಬೇಕು ಅಂತಲೇ ಒಂದು ಸೀರಿಯಸ್ ಡಿಸ್ಕಸ್ ಮಾಡ್ದಂಗಿತ್ತು. ಆ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಮನೇಲಿರೋರೆಲ್ಲ ಕನ್ಫ್ಯೂಸ್ ಆಗಿದ್ರು, ಯಾಕಪ್ಪ ಇವ್ರು ಬೈತಾ ಇದಾರೆ ಅಂತ. ಯಾಕಂದ್ರೆ ಅಷ್ಟೊಂದು ಮೀನಿಂಗ್ಲೆಸ್ ಆಗಿತ್ತು. ನಿನ್ನೆ ವಿಡಿಯೋದಲ್ಲಿ ಹೇಳಿದೆ, ತ್ರಿವಿಕ್ರಮ್ ಒಂದೊಂದ್ಸಲ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಅಂತ. ಸೊ ಅವತ್ತು ತ್ರಿವಿಕ್ರಮ್ ಹನುಮಂತಿಗೆ ಹೇಳಿದ್ದು ತಮಾಷೆಗೆನೆ. ಇನ್ನು ಹನುಮಂತು ತಮಾಷೆಗೆ ಮಂಜಣ್ಣಂಗೂ ಹೇಳಿದ್ರು, ಮಂಜಣ್ಣ ತಗೊಂಬಂದು ಇಲ್ಲಿ ಹೇಳಿದ್ರು ಅಷ್ಟೇ. ಅಲ್ಲಿ ಲಕ್ಸುರಿ ಪ್ರಾಡಕ್ಟ್ಸ್ ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ತಾ ಇದೆ, ಡಿಸ್ಕೌಂಟ್ ಪೇಜ್ ಅಲ್ಲಿ ಬ್ರೌಸ್ ಮಾಡಿ ನಿಮ್ಗೆ ಇಷ್ಟ ಬಂದಿರೋದನ್ನ ಬೈ ಮಾಡಿ. ಇದೊಂದು 4 ವಾರದಿಂದ ಹೇಳ್ತಾ ಇದ್ದೆ, ನಾಮಿನೇಷನ್ ಕಳಪೆ ಕೊಡೋದ್ರಲ್ಲಿ, ಈ ವಾರ ಕಷಾಯ ಕೊಡೋದ್ರಲ್ಲಿ ಚೇತ್ರಕ್ಕನ ಹೆಸರೇ ತಗೋತಾರೆ ಅಂತ. ಇವತ್ತು ಸುದೀಪ್ ಅದ್ರ ಬಗ್ಗೆ ಮಾತಾಡಿ, ನೀವು ಈ ತರ ಬರೀ ಚೇತ್ರಕ್ಕನ ಹೆಸರೇ ತಗೋತಿರ್ಬೇಕಾದ್ರೆ ನೋಡೋ ಜನಕ್ಕೂ ಬೇಜಾರಾಗ್ತಾ ಇದೆ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರು. ಇನ್ನೊಂದೇನಪ್ಪ ಅಂದ್ರೆ ಸುದೀಪ್ ಅವರು 2-3 ವಾರ ಕಂಟಿನ್ಯೂಸ್ ಆಗಿ ಚೇತ್ರಕ್ಕನ್ ಕ್ಲಾಸ್ ತಗೊಂಡಿದ್ರು. ಅವಾಗ ನಮಗೂ ಅನ್ಸಿತ್ತು, ಪಾಪ ಚೇತ್ರಕ್ಕನ್ನೇ ಯಾಕೆ ಸುಮ್ನೆ ಬೈತಿರ್ತಾರೆ ಅಂತ. ಇನ್ನು ಇವತ್ತಿನ ಹೈಲೈಟ್ ಅಂದ್ರೆ ಫ್ಯಾಮಿಲಿ ಕ್ಯಾಸೆಟ್ ಹಾಕಿದ್ದು. ಮನೆಯವ್ರು ಬಂದು ಹೇಳಿದಾಗ ಕೇಳಿಸ್ಕೊಂಡಿದ್ವು, ಆದ್ರೆ ಇಷ್ಟೊಂದು ಡಾರ್ಕ್ ಫೀಲಿಂಗ್ ಇರ್ಲಿಲ್ಲ ಅದಕ್ಕೆ. ಅದನ್ನ ಎಡಿಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ ಒಳ್ಳೆ ಮಿಸ್ಟ್ರಿ ಮೂವಿಲಿ ಡಾರ್ಕ್ ಸೀನ್ ನೋಡಿದಾಗ ಫೀಲ್ ಬರುತ್ತಲ್ಲ, ಆ ಫೀಲ್ ಬರೋ ತರ ಮಾಡಿದ್ರು. ಎಡಿಟರ್ ಮೆಚ್ಚಬೇಕು. ಆದ್ರೆ ಆ ಫ್ಯಾಮಿಲಿ ಕ್ಯಾಸೆಟ್ ನ ವಿತ್ ಮ್ಯೂಸಿಕ್ ನೋಡಾದ್ಮೇಲೆ ಅಲ್ಲಿರೋ ಕೆಲವರಿಗೆ ತಲೆ ಕೆಟ್ಟೋಗಿರೋದಂತೂ ನಿಜ. ಫ್ಲಿಪ್ಕಾರ್ಟ್ ಅಲ್ಲಿ ಈಗ ಫ್ರೆಶ್ ಕಲೆಕ್ಷನ್ಸ್ ಲೋಡ್ ಆಗಿದೆ, ವಿಂಟರ್ ಸೇಲ್ ಮುಗಿಯೋಕ್ಕಿಂತ ಮೊದಲೇ ಬೈ ಮಾಡ್ಕೊಳ್ಳಿ. ಇನ್ನು ಮಂಜು ಮಾಡೋ ಕೆಲಸಕ್ಕೆ ಗೌತಮಿ ಕೆಟ್ಟ ಹೆಸರು ಬಂದಿರೋದಂತೂ ನಿಜ. ಇವತ್ತು ಸುದೀಪು ಅದೇ ಹೇಳಿದ್ರು, ಅವ್ರು ಬೇಡ ಅಂದ್ರೂ ಅವ್ರ ಹಿಂದೆ ಹೋಗ್ತಾರೆ, ನೀರ್ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಅವ್ರು ಜಗಳ ಆಡಿದ್ರು ಸರಿ ಮಾಡ್ಕೊಳಕ್ ಹೋಗ್ತಾರೆ ಅವ್ರ ಹಿಂದೆ ಹೋಗಿ. ಮೊನ್ನೆ ಫ್ಯಾಮಿಲಿ ರೌಂಡ್ ಅಲ್ಲಿ 2 ಬಾಕ್ಸ್ ಕಳಿಸಿದಾಗ 2 ಬೆರಳು ತೋರಿಸಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಹೇಳ್ತಾರೆ. ಅವ್ರು ಇಲ್ಲ ಅನ್ನಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಈಗ ಸದ್ಯಕ್ಕೆ ಫ್ರೆಂಡ್ಶಿಪ್ ಬಿಡ್ತೀನಿ ಅಂತ ಹೇಳಿದಾರೆ, ಬಿಡ್ತಾರ ಅನ್ನೋದು ನನಗಂತೂ ಡೌಟೆ. ಇನ್ನು ಟಾಪ್ ಗೇರ್ ಹಾಕೋ ಟಾಸ್ಕ್ ಕೊಟ್ಟಿದ್ರು. ಅದ್ರಲ್ಲಿ ಏನ್ ಹೇಳಿದ್ರು, ಇಂಥವ್ರನ್ನ ನಾನು ಡಿಲೀಟ್ ಮಾಡಿದ್ರೆ ನನ್ ಗೇಮ್ ಫಾಸ್ಟ್ ಆಗುತ್ತೆ. ಅಂದ್ರೆ ಅವ್ರು ನನಗೆ ಅಡ್ಡ ಬರ್ತಾ ಇದಾರೆ, ಅವ್ರು ಭಾರ ಆಗ್ತಾ ಇದಾರೆ. ಇದರಲ್ಲಿ ಗೌತಮಿ, ಮಂಜು, ಭವ್ಯ, ಚೈತ್ರ, ರಜತ್, ತ್ರಿವಿಕ್ರಮ್ ಕರೆಕ್ಟ್ ರೀಸನ್ ಕೊಟ್ರು. ಇನ್ನು ಮೋಕ್ಷಿತಾ, ಧನರಾಜ್, ಹನುಮಂತು ಮೀನಿಂಗ್ಲೆಸ್ ರೀಸನ್ ಕೊಟ್ರು. ಏನಪ್ಪಾ ಅಂದ್ರೆ ಒಳ್ಳೆ ಕಂಪ್ಲೇಂಟ್ ಮಾಡೋ ತರ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಮೇಲೆ 70% ಗಿಂತ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆಫರ್ ಮುಗಿಯೋದ್ರೊಳಗಡೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತ್ರಿವಿಕ್ರಮ್ ನನ್ನನ್ನು ಯಾವಾಗ್ಲೂ ಬೈತಾರೆ ಅಂತ ಧನರಾಜ್ ಅಂದ್ರು. ನನಗೆ ಸುಮ್ನೆ ಡಿಸ್ಟರ್ಬ್ ಮಾಡ್ತಾನೆ, ಕಾಮಿಡಿ ಮಾಡಿ ಅಣಕಿಸ್ತಾನೆ ಅಂತ ಹನುಮಂತು ಹೇಳಿದ್ರು. ಗೌತಮಿ ಒಂದೊಂದ್ಸಲ ಒಂದೊಂದು ಮಾತಾಡ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಅವ್ರು ಡಿಪ್ಲೊಮ್ಯಾಟಿಕ್ ಆಗಿದ್ದಾರೆ ಈಗ ಅಂತ ಮೋಕ್ಷಿತಾ ಹೇಳಿದ್ರು. ಇದು ಕಂಪ್ಲೇಂಟ್ ಆಗೋಯ್ತಲ್ಲ. ಈ ವಾರ ಎಲ್ಲ ಫ್ಯಾಮಿಲಿ ರೌಂಡ್ ಇತ್ತಲ್ವಾ, ಬೈಯಕ್ಕೆ ಏನು ಇರಲ್ಲ ಸುದೀಪ್ ಅವ್ರಿಗೆ ಅನ್ಕೊಂಡಿದ್ದೆ ನಾನು. ಟೋಟಲ್ ಎಪಿಸೋಡ್ ನೇ ಸೀರಿಯಸ್ ಮಾಡ್ಬಿಟ್ರು. ಇದು ಫುಲ್ ಅನ್ಎಕ್ಸ್ಪೆಕ್ಟೆಡ್ ನನ್ಗೆ ಇವತ್ತಿನ ಎಪಿಸೋಡ್. ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಸೊ ಈ ರಿವ್ಯೂ ಎಲ್ಲ ಕೇಳಿದ್ರೆ ಇಷ್ಟ ಏನಾದ್ರು ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡ್ರಿ. ನಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಬಿಡಿ.